ಇವತ್ತು ಬಿಳಿ ನಿತ್ಯ ಪುಷ್ಪ ಇಲ್ಲ ಅಂತಂದರೆ ಬಿಳಿ ಸದಾ ಪುಷ್ಪ ಏನಾದರೂ ಅನ್ಬೋದು, ಇಲ್ಲ ಅಂದರೆ ಕಾಶಿ ಕಣಿಗೆಲೆ ಅಂತ ಕೂಡ ಕರೀತಾರಂತೆ ಈ ಗಿಡನ. ಹೂವು ನೋಡಿ, ನನಗೆ ಹೂವನೇ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು. ಅದು ಏನೇ ಇರಲಿ, ಯಾವ ಗಿಡಕ್ಕಾದ್ರೂ ಹೂವು ಬಿಟ್ಟಾಗಲೇ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದಕ್ಕೇ ಅಟ್ರ್ಯಾಕ್ಟ್ ಆಗಿಬಿಟ್ಟು ಈ ಏನದು ದುಂಬಿಗಳು ಅವೆಲ್ಲ ಬಂದು ಮಕರಂದ ಹೀರ್ಕೊಂಡು, ಆಮೇಲೆ ಜೇನುಹುಳ ಅವೆಲ್ಲ ಬಂದು ಮಕರಂದ ಹೀರಿ ಜೇನನ್ನು ತಯಾರು ಮಾಡ್ತಾ ಇರ್ತವೆ. ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೆ. ಅಂದರೆ ಅದು ಯಾವ ಕಲರ್ದು ಅಂದರೆ ಗುಲಾಬಿ ಕಲರ್ದು, ಪಿಂಕ್ ಕಲರ್ ಹೂವು. ಇದು ಬಿಳಿದು, ಇದು ಬಿಳಿ ಸದಾ ಪುಷ್ಪ ಅಥವಾ ಬಿಳಿ ನಿತ್ಯ ಪುಷ್ಪ ಇಲ್ಲ ಕಾಶಿ ಕಣಿಗೆಲೆ ಅಂತ ಕರೀತಾರೆ ಇದನ್ನು. ಅಂದರೆ ಎರಡೆರಡು ಕಲರ್ ಇರೋವಂಥದ್ದು ಗಿಡ. ಇದರಲ್ಲಿ ಏನು ಚೇಂಜ್ ಆಗಿದೆ ಗೊತ್ತಿಲ್ಲ. ಅದರಲ್ಲಿ ಆ ಕೆಂಪುಗೆ ಅಂದರೆ ಪಿಂಕ್ ಕಲರು, ಗುಲಾಬಿ ಕಲರ್ ಬಿಡುತ್ತೆ. ಇದು ಬಿಳಿ ಕಲರು, ಬಿಳಿ ಬಣ್ಣ ಅಲ್ವಾ, ಚೆನ್ನಾಗಿದೆ. ಎರಡು ಪಕ್ಕದಲ್ಲೂ ಗಿಡ ಬೆಳೆಸ್ಬಿಟ್ರೆ ಕಲರಾಗಿ ಕಾಣುತ್ತೆ. ಆಮೇಲೆ ಇದನ್ನು ಔಷಧಿಯಾಗಿ ಅಂದರೆ ಮೆಡಿಸಿನಲ್ಲೇ ಬಳಸ್ತಾರಂತೆ, ನನಗೆ ಗೊತ್ತಿಲ್ಲ ಪೂರ. ಏನು ಇದು ಡಯಾಬಿಟಿಸ್, ಮಧುಮೇಹ ಇದೆಯಲ್ಲ, ಅದಕ್ಕೆ ಇದು ಯೂಸ್ ಆಗುತ್ತಂತೆ. ನನಗೆ ಜಸ್ಟ್ ಸುಮ್ಮನೆ ಗೊತ್ತಿರೋದು ಬಳಸ್ತಾರೆ ಅಂತ, ಆದರೆ ಇದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಅದು ಹೇಗೆ ಬಳಸ್ತಾರೆ, ಇದನ್ನು ಏನೇನು ಮಾಡ್ತಾರೆ ಅಂತೇಳಿ. ಆಮೇಲೆ ಇದನ್ನು ಡಯಾಬಿಟಿಸಿಗೆ ಬಳಸ್ತಾರೆ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡೋಕ್ಕೇನು ಹೋಗ್ಬೇಡಿ. ಅದೊಂದು ಹೇಳ್ತೀನಿ ಅಷ್ಟೇ. ಅಂದರೆ ಇದು ಔಷಧಿ ಗುಣಗಳನ್ನು ಹೊಂದಿದೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಇನ್ನು ಬಿಟ್ಟರೆ ಇನ್ನು ಏನು ಹೇಳ್ಬೋದು, ಹೂವು ಬಿಡುತ್ತೆ. ಅದು ಬಿಟ್ಟರೆ ನೋಡ್ರಿ, ಇದೇ ಗಿಡ ಸದಾ ಪುಷ್ಪ, ಬಿಳಿ ಸದಾ ಪುಷ್ಪ. ಅಕಸ್ಮಾತ್ ನಿಮ್ಗೇನಾದರೂ ಏನಾದರೂ ಈ ಹೆಸರು ಕೇಳಿ ಅದು ಹೇಗಿರುತ್ತೆ ಅಂತ ಏನಾದರೂ ಅನಿಸಿದ್ರೆ ಈ ಥರ ವಿಡಿಯೋ ನೋಡ್ಬೋದು ಅಂತ ಮಾಡ್ತಾ ಇರೋದು ಅಷ್ಟೇ. ನನ್ನಲ್ಲಿರೋ ಅಂಥ ಕಾನ್ಸೆಪ್ಟ್ ಇಷ್ಟೇ. ನಾನು ಮಾಡ್ತಾ ಇರೋ ಒಂದು ವಿಡಿಯೋ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಹೇಗಿತ್ತು ಅಂತ ಆದರೂ ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡಿ ಹೇಳಿದರೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ಅರ್ಥ ಆಗುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ, ಇಲ್ಲ ಏನಾದರೂ ಇನ್ನೂ ಕರೆಕ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಮತ್ತೆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು ನಿಮಗೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.